ಮಾಲಿಕೆ 7 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕರು. ತಿಂಗಳ ವಿಶೇಷ ಲೇಖಕ ಕೌಶಿಕ್ ಕೂಡುರಸ್ತೆ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 23. ಪುಸ್ತಕದ ಹೆಸರು ಒಂದು ಕೋಪಿಯ ಕಥೆ. ಲೇಖಕರು ಕೌಶಿಕ್ ಕೂಡುರಸ್ತೆ. ಅಭಿಪ್ರಾಯ ರಜನಿ ಭಟ್ ಬೇರ್ವೋಡಿ. ಓದುತ್ತಿರುವರು ವಿದ್ಯಾ ಎನ್ಆರ್. ಮೊದಲು ಶೀರ್ಷಿಕೆ ಓದಿದಾಗ ಇದೇನಿದು ಕೋಪಿಯ ಕತೆ ಅಂತ ಅಂದುಕೊಂಡು ಇದು ಕೇವಲ ಕಾಲ್ಪನಿಕ ಅಂತ ಅಂದುಕೊಂಡಿ. ಆದರೆ ಹೀಗೊಂದು ಕೋಪಿ ಲುವಾಕ್ ಎಂಬ ಕಾಡು ಬೆಕ್ಕು ಇದೆ. ಅದರ ಮಲವನ್ನು ಸಂಸ್ಕರಿಸಿ ತಯಾರಿಸುವ ಕ್ಯಾಟ್ ಪೂಪ್ ಕಾಫಿ ಎಂಬ ಕಾಫಿ ಉತ್ಪನ್ನ ಯುರೋಪಿನಲ್ಲಿ ಶುರುವಾಗಿದ್ದು ಇದು ಈಗ ಜಗತ್ತಿನಾದ್ಯಂತ ಬಳಕೆಯಲ್ಲಿದೆ ಎಂಬ ಹೊಸ ವಿಚಾರ ಈ ಪುಸ್ತಕವನ್ನು ಓದಿದ ಮೇಲೆಯೇ ನನಗೆ ತಿಳಿಯಿತು. ಈಗ ಇತ್ತೀಚೆಗೆ ವಾಟ್ಸಪ್ನಲ್ಲೂ ಈ ಕಾಡು ಬೆಕ್ಕಿನ ಬಗ್ಗೆ ಒಂದು ವಿಡಿಯೋ ಕೂಡ ನೋಡಿದೆ. ನಮ್ಮ ಸ್ವಾರ್ಥಕ್ಕೆ ಬಲಿ ಕೊಟ್ಟಿದ್ದನ್ನು ನಿನ್ನ ತಲೆಗೆ ಕಟ್ಟಲು ಹೊರಟಿರುವ ಈ ಜಗತ್ತು ನೀನಂದುಕೊಂಡಷ್ಟು ಒಳ್ಳೆಯದಲ್ಲ. ಈ ಸ್ವಾರ್ಥ ಪ್ರಪಂಚದಿಂದ ದೂರವಿದ್ದು ನಿನ್ನ ಸ್ವಾತಂತ್ರ್ಯದ ಬದುಕನ್ನು ನೀನು ಸಂತೋಷದಿಂದ ಬದುಕು ಎಂದು ಕೋಪಿಯನ್ನು ಸ್ವತಂತ್ರವಾಗಿ ಬಿಡುವಲ್ಲಿಗೆ ಕಾದಂಬರಿ ಕೊನೆಗೊಳ್ಳುತ್ತದೆ. ಕಾದಂಬರಿಯಲ್ಲಿ ಮನುಜ ತನ್ನ ಸ್ವಾರ್ಥಕ್ಕಾಗಿ ಮಾನವೀಯತೆಯನ್ನು ಮರೆತು ಮುಗ್ಧ ಮೂಕ ಪ್ರಾಣಿಗಳನ್ನು ಉಪಯೋಗಿಸಿಕೊಂಡು ದುಡ್ಡು ಮಾಡುವ ಬಗೆಗೆ ಬೇಸರ ವ್ಯಕ್ತಪಡಿಸುತ್ತಾರೆ. ಇಂತಹ ಒಂದು ಹೊಸ ಕಥಾವಸ್ತುವನ್ನು ಆರಿಸಿದ ಲೇಖಕರ ಶ್ರಮವನ್ನು ಮೆಚ್ಚಲೇಬೇಕು. ಈ ಕೋಪಿ ಹೇಗೆ 6 ಜನರ ಸಾವಿಗೆ ಕಾರಣವಾಯಿತು ಎಂಬುದೇ ಮುಖ್ಯ ಕಥಾವಸ್ತು. ಬೆಟ್ಟದ ಮೇಲಿರುವ ಒಂಟಿ ಮನೆ ಎಸ್ಟೇಟಿನ ಅಪ್ಪಣ್ಣ ಗೌಡರಿಗೆ ತಾನು ಮಾತು ಕೊಟ್ಟಂತೆ ಮಂಗಳೂರಿನಲ್ಲಿರುವ ಸುಧಾಕರ್ ಶೆಟ್ಟಿ ತನ್ನ ನಂಬಿಕೆಯ ಕೆಲಸಗಾರರಾದ ರುದ್ರ ಮತ್ತು ಶಿವನ ಜೊತೆ ಅಪ್ಪಣ್ಣನಿಗೆ ಕೊಡಲು ಕೋಪಿಯನ್ನು ಕಳುಹಿಸಿಕೊಡುತ್ತಾರೆ. ಮಾಲು ಅಪ್ಪಣ್ಣನಿಗೆ ತಲುಪುವವರೆಗೂ ಗಾಡಿಯನ್ನು ಎಲ್ಲೂ ನಿಲ್ಲಿಸಬೇಡಿ ಎಂಬ ತಮ್ಮ ಮಾಲೀಕರ ಮಾತನ್ನು ಮೀರಿ ರುದ್ರ ಮತ್ತು ಶಿವ ಅಲ್ಲೇ ಇದ್ದ ಸಣ್ಣ ಹೋಟೆಲ್ ಒಂದರಲ್ಲಿ ಚಾ ಕುಡಿಯಲು ಗಾಡಿ ನಿಲ್ಲಿಸುತ್ತಾರೆ. ಅಲ್ಲಿ ಬೆಟ್ಟದ ಮನೆಗೆ ಹೋಗುವ ದಾರಿ ಹೇಗೆ ಎಂದು ಅವನು ಹೋಟೆಲ್ನವನಲ್ಲಿ ಕೇಳಿದಾಗ ರಾತ್ರಿ ಹೊತ್ತು ಅಲ್ಲಿ ಯಾರೂ ಓಡಾಡಲ್ಲ, ಕೊಳ್ಳಿ ದೆವ್ವದ ಕಾಟ ಇದೆ ಎನ್ನುತ್ತಾನೆ ಹೋಟೆಲ್ ಮಾಲೀಕ. ಆದರೆ ಇದಕ್ಕೆಲ್ಲ ಹೆದರದ ರುದ್ರ ಮುಂದೆ ಫಾರೆಸ್ಟ್ ಆಫೀಸ್ ಇದೆ ಎಂದು ತಿಳಿದಾಗ ಗಾಬರಿಯಾಗುತ್ತಾನೆ. ಅಲ್ಲೇ ಚಾ ಕುಡಿಯುತ್ತಾ ಕೂತಿದ್ದ ಅಪರಿಚಿತ ವ್ಯಕ್ತಿ ಫಾರೆಸ್ಟ್ ಆಫೀಸರ್ ಕೇಶವಪ್ಪನ ಗೆಳೆಯ ಎಂದು ತಿಳಿದ ರುದ್ರ ಅವನ ಗಾಡಿಯನ್ನು ಕೇಶವಪ್ಪ ಪರಿಶೀಲಿಸದೇ ಬಿಡಬಹುದು ಎಂದು ಯೋಚಿಸಿ ತನ್ನಲ್ಲಿರುವ ಮಾಲನ್ನು ವಿದೇಶದ ಬ್ರಾಂಡೆಡ್ ಎಣ್ಣೆ ಎಂದು ಸುಳ್ಳು ಹೇಳಿ ಆ ಅಪರಿಚಿತ ವ್ಯಕ್ತಿಗೆ ಲಂಚ ಕೊಟ್ಟು ಅದನ್ನು ಅವನ ಗಾಡಿಯ ಮೂಲಕ ಚೆಕ್ ಪೋಸ್ಟ್ ಅನ್ನು ದಾಟಿಸುವ ಪ್ರಯತ್ನ ಮಾಡುತ್ತಾನೆ. ಇದಕ್ಕೆ ಒಪ್ಪಿದ ಅಪರಿಚಿತ ವ್ಯಕ್ತಿ ತನ್ನ ಗಾಡಿಯ ಹಿಂದೆಯೇ ಬನ್ನಿ ಎನ್ನುತ್ತಾ ಮಾಲನ್ನು ತನ್ನ ಗಾಡಿಯಲ್ಲಿ ಕೊಂಡೊಯ್ಯುತ್ತಾನೆ. ಅಪರಿಚಿತ ವ್ಯಕ್ತಿಗೆ ಇದು ಖಂಡಿತ ಬ್ರಾಂಡೆಡ್ ಎಣ್ಣೆ ಅಲ್ಲ, ಬೇರೇನೂ ಇದೆ ಎಂದು ಸಂಶಯ ಬರುತ್ತದೆ. ಫಾರೆಸ್ಟ್ ಆಫೀಸರ್ ಕೇಶವಪ್ಪ ಇವನ ಗಾಡಿಯನ್ನು ಪರಿಶೀಲಿಸದೆ ಮುಂದೆ ಕಳಿಸುತ್ತಾನೆ. ಆಗ ಅಪರಿಚಿತ ವ್ಯಕ್ತಿ ತನ್ನ ಹಿಂದೆ ಬರುವ ಗಾಡಿಯಲ್ಲಿರುವವರು ಏನೋ ಸ್ಮಗ್ಲಿಂಗ್ ಮಾಡೋ ಮನುಷ್ಯರ ತರಹ ಕಾಣಿಸುತ್ತಾರೆ, ಅವರ ಮೇಲೆ ಗಮನವಿರಲಿ ಎಂದು ಹೇಳಿ ಮುಂದೆ ಹೋಗುತ್ತಾನೆ. ಹೀಗೆ ಮುಂದೆ ಹೋದ ಗೂಡ್ಸ್ ಗಾಡಿಯ ವ್ಯಕ್ತಿ ಮಾಲು ಏನೆಂದು ತಿಳಿಯಲು ಪ್ಯಾಕೆಟ್ ತೆರೆದಾಗ ಕೋಪಿ ತಪ್ಪಿಸಿಕೊಳ್ಳುತ್ತದೆ. ಕೋಪಿ ಕಾಫಿ ಬೀಜ ತಿಂದು ಹೊರಹಾಕುವ ಮಲಕ್ಕೆ ಕೋಟಿಗಟ್ಟಲೆ ದುಡ್ಡು ಸಿಗುತ್ತೆ ಎಂದು ತಿಳಿದುಕೊಂಡ ಕೆಲವು ವ್ಯಕ್ತಿಗಳು ಅದಕ್ಕಾಗಿ ಹುಡುಕಾಡಿ ಅದನ್ನು ಬಂಧಿಸಿ ಬೇರೆಯವರಿಗೆ ಈ ವಿಷಯ ತಿಳಿದು ಆ ಕೋಪಿಯನ್ನು ಕದಿಯಲು ಹವಣಿಸುತ್ತಾರೆ. ಹೇಗೆ 6 ಜನರ ಕೊಲೆಗೆ ಈ ಕೋಪಿ ಕಾರಣವಾಗುತ್ತದೆ? ಕೊಳ್ಳಿ ದೈವಕ್ಕೂ ಕೋಪಿಗೂ ಏನಾದರೂ ಸಂಬಂಧ ಇದೆಯೇ? ಇನ್ಸ್ಪೆಕ್ಟರ್ ವಿಕ್ರಮ್ ಇದನ್ನು ಪರಿಹರಿಸಿದ ರೀತಿ ಹೇಗೆ ಎನ್ನುವ ಪತ್ತೆದಾರಿ ಕಥೆಯೇ ಒಂದು ಕೋಪಿಯ ಕತೆ. ಹೇಗೆ 6 ಜನರ ಕೊಲೆಗೆ ಈ ಕೋಪಿ ಕಾರಣವಾಗುತ್ತದೆ? ಕೊಳ್ಳಿ ದೈವಕ್ಕೂ ಕೋಪಿಗೂ ಏನಾದರೂ ಸಂಬಂಧ ಇದೆಯೇ? ಇನ್ಸ್ಪೆಕ್ಟರ್ ವಿಕ್ರಮ್ ಇದನ್ನು ಪರಿಹರಿಸಿದ ರೀತಿ ಹೇಗೆ ಎನ್ನುವ ಪತ್ತೆದಾರಿ ಕಥೆಯೇ ಒಂದು ಕೋಪಿಯ ಕಥೆ. ಕಾದಂಬರಿ ಸುಮಾರು 3/4 ಭಾಗದವರೆಗೂ ಬಿಗಿ ನಿರೂಪಣೆಯಿಂದ ಓದಲು ಪ್ರೇರೇಪಿಸುತ್ತದೆ. ಒಮ್ಮೆ ನೀವು ಓದಿ ನೋಡಿ. ಧನ್ಯವಾದಗಳು.